ವೆಲ್ಕಮ್ ಟು ಮೈ ಚಾನೆಲ್ ಡರ್ವಿನ್ ಮ್ಯಾಥಮೆಟಿಕ್ಸ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ NCERT ಚಾಪ್ಟರ್ 1 ರಿಯಲ್ ನಂಬರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಸರಿನಾ? ಹಾಗಾದರೆ ರಿಯಲ್ ನಂಬರ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ನಾವಿಷ್ಟನ್ನ ಏನೇನು ಕಲ್ತ್ಕೊಂಡ್ಬಂದ್ವಿ ಅಂತ ಒಂದು ಚಿಕ್ಕ ರಿಕ್ಯಾಪ್ ಮಾಡೋಣ. ಓಕೆನಾ? ಡನ್. ಹಾಗಾದರೆ ಫಸ್ಟ್ ನಾವು ನಂಬರ್ಸ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಕೌಂಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಿದ್ವಿ ಅಲ್ವಾ? 1 pencil, 2 chocolates, 3 sweets, 4 friends, 6 subjects, 7 wonders. ಹಾಗಾದರೆ ಈ ಎಲ್ಲ ಕೌಂಟಿಂಗ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಕರೆಕ್ಟ್, 1 ಇಂದ. ಸೊ ಇದನ್ನು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ? 1 2 3 4 ಸೊ ಆನ್. ಇವೆಲ್ಲ ಯಾವ ಥರ ನಂಬರ್ಸ್? ಹಾಗಾದರೆ ಕೌಂಟಿಂಗ್ ನಂಬರ್ಸ್ ಅಲ್ವಾ? ಈ ಕೌಂಟಿಂಗ್ ನಂಬರ್ಸ್ನ ನಾವು ಏನಂತ ಕರಿತೀವಿ ಅಂದರೆ ನ್ಯಾಚುರಲ್ ನಂಬರ್ಸ್. ಏನಂತ ಕರಿತೀವಿ? ವೆರಿ ಗುಡ್, ನ್ಯಾಚುರಲ್ ನಂಬರ್ಸ್. ಈ ನ್ಯಾಚುರಲ್ ನಂಬರ್ಸು 9ಗೆ ಎಂಡ್ ಆಗ್ತಾ ಇದೆಯಾ? ಇಲ್ಲ ಅಲ್ವಾ? 10, 100, 1000, 10,000, ಲ್ಯಾಕ್, ಕ್ರೋರ್, ಬಿಲಿಯನಿಯರ್ಸ್ವರೆಗೂ ಹೋಗ್ತಾ ಇದೆ ಅಲ್ವಾ? ಇಲ್ಲ, ಹಾಗಾದರೆ ಇನ್ಕ್ಲೂಡ್ ಆಗಿರೋದೇನು ವ್ಯಾಲ್ಯೂಸ್ನ ಇನ್ಕ್ರೀಸ್ ಮಾಡೋದಕ್ಕೆ? ಎಕ್ಸಾಕ್ಟ್ಲಿ, ಯಾವುದು? 0. ಈ ನ್ಯಾಚುರಲ್ ನಂಬರ್ಸ್ ಪ್ಲಸ್ ಈ 0 ಎರಡನ್ನೂ ಸೇರಿ ನಾವೇನಂತ ಕರಿತೀವಿ? ಹೋಲ್ ನಂಬರ್ಸ್. ಏನಂತ ಕರಿತೀವಿ? ಹೋಲ್ ನಂಬರ್ಸ್. ಸರಿನಾ? ಸರಿ, ಆಯಿತು. ಈಗ ನನ್ನ ಹತ್ರ 10 rupees ಅಮೌಂಟ್ ಇದೆ. ಇದನ್ನು ನಾನು +10 ಅಂತ ಬರೆಯೋಣ. ನೆಕ್ಸ್ಟು ನಾನು ನನ್ನ ಫ್ರೆಂಡ್ಗೆ 5 rupees ಸಾಲ ಕೊಡಬೇಕು. ಈ 5 rupees ಲೋನ ನಾನು -5 ಅಂತ ಬರೀತೀನಿ. ಏನಂತ ಬರೀತೀನಿ? -5. ಅದೇ ಲೋನ್ 10 ಆಯಿತು ಅಂದರೆ -10, 20 ಆಯಿತು ಅಂದರೆ -20. ಯಾವ ಥರ ನಂಬರ್ಸ್ ಇವೆಲ್ಲ? ವೆರಿ ಗುಡ್, ನೆಗೆಟಿವ್ ನಂಬರ್ಸ್. ಹಾಗಾದರೆ ಈ ಹೋಲ್ ನಂಬರ್ಸ್ ಮತ್ತು ಈ ನೆಗೆಟಿವ್ ನಂಬರ್ಸ್ ಎರಡನ್ನೂ ಸೇರಿ ನಾವು ಏನಂತ ಕರಿತೀವಿ? ಇಂಟೀಜರ್ಸ್. ಏನಂತ ಕರಿತೀವಿ? ಇಂಟೀಜರ್ಸ್. ಸರಿನಾ? ನನಗೂ ನನ್ನ ಫ್ರೆಂಡ್ಗೂ ದೋಸೆ ಆರ್ಡ್ರ್ ಮಾಡಿದೆ. ಒಂದೇ ಪ್ಲೇಟ್ ದೋಸೆಗೆ, ಸೆಟ್ ದೋಸೆಗೆ 5 ದೋಸೆ ಕೊಟ್ಟರು. ಬಟ್ ವಿ ಆರ್ ಶೇರಿಂಗ್. ಸೊ ಒಬ್ಬೊಬ್ರಿಗೆ ಎಷ್ಟೆಷ್ಟು ದೋಸೆ ಬರಬೇಕು? 2.5 ದೋಸೆಸ್ ಅಲ್ವಾ? ಈ 2.5 ಅಂದರೆ ಏನು? ಈ 2 ಅಂದರೆ ಬಿಡಿ, ಹೋಲ್ ನಂಬರ್ ಅಂತ ಹೇಳ್ಬೋದು ಅಥವಾ ಇಂಟೀಜರ್ ಅಂತ ಹೇಳ್ಬೋದು. ಈ ಆಫ್ ಅಂದರೆ ಏನು? ಹಾಗಾದರೆ ಈ ಆಫ್ ಅಂದರೆ ರ್ಯಾಷನಲ್ ನಂಬರ್ಸ್. P/Q. A numbers which are represent the form of P/Q are called rational numbers. ಯಾವ ನಂಬರ್ಸ್ ಅವು? ರ್ಯಾಷನಲ್ ನಂಬರ್ಸ್. ಈ ರ್ಯಾಷನಲ್ ನಂಬರ್ಸ್ ಇಂಟೀಜರ್ಸ್ ಇದೆಯಾ? ಹೌದು, ಇಂಟೀಜರ್ಸ್ ಇದೆ. ಸಮ್ ಆಫ್ ಹೋಲ್ ನಂಬರ್ಸ್ ಅಂದರೆ ನ್ಯಾಚುರಲ್ ನಂಬರ್ಸಾ? ಸೊ 1/1, 2/1, 3/1, 4/1, 0/1 is equal to 0, -3/1, 5/1, 20/1. ಇವೆಲ್ಲ P/Q ಫಾರ್ಮಲ್ಲಿ ಇದೆಯಾ? ರೆಪ್ರೆಸೆಂಟೇಷನ್ ಮಾಡ್ಬೋದಾ? ಆದರೆ ಎಲ್ಲ ಇಂಟೀಜರ್ಸು ರ್ಯಾಷನಲ್ ನಂಬರ್ಸಾ? ಕರೆಕ್ಟ್. ಎಲ್ಲ ಇಂಟೀಜರ್ಸು ರ್ಯಾಷನಲ್ ನಂಬರ್ಸ್ ಆದಮೇಲೆ ಇಲ್ಲೇ ರ್ಯಾಷನಲ್ ನಂಬರ್ಸ್ನ ಬರಿಬೋದಿತ್ತಲ್ವಾ? ಸೊ ಇಲ್ಲ ಬರುತ್ತೆ ಅಂದರೆ ಇನ್ನೂ ಒಂದು ಟೈಪ್ ಆಫ್ ನಂಬರ್ಸ್ ರ್ಯಾಷನಲ್ ನಂಬರಲ್ಲಿ ಇದೆ ಅಂತ ಅರ್ಥ ಅಲ್ವಾ? ಯಾವುವು? ಡೆಸಿಮಲ್ಸ್. P/Q ಫಾರ್ಮಲ್ಲಿ 1/2 ಇದ್ದರೆ ವಿಚ್ ಈಸ್ ಈಕ್ವಲ್ ಟು 0.5 ಡೆಸಿಮಲ್ ನಂಬರ್ಸ್. ಅರ್ಥ ಆಗ್ತಿದೆಯಾ? ಹಾಗಾದರೆ ನಾವು 9th ಯಾವುದೋ ಒಂದು ರೀತಿಯಾದಂಥ ನಂಬರ್ಸ್ನ ನೋಡಿದ್ವಿ. ಯಾವ ಥರ ನಂಬರ್ಸ್ನ ನೋಡಿದ್ವಿ? √2, √5, √3 ಆ್ಯಂಡ್ ಸೋ ಆನ್. ಇವೆಲ್ಲ ಯಾವ ಥರ ನಂಬರ್ಸ್ ಹಾಗಾದರೆ? ಹೇಳಿ. ವೆರಿ ಗುಡ್, irrational numbers. Irrational
numbers. Irrational numbers and irrational numbers ನಾವೇನಂತ ಕರಿತೀವಿ ಅಂದರೆ ರಿಯಲ್ ನಂಬರ್ಸ್ ಅಂತ ಕರಿತೀವಿ. What are real numbers? Real numbers are some of rational and irrational numbers. Sum of ಅಂದರೆ ಆ್ಯಡ್ ಮಾಡಿ ಅಂತಲ್ಲ, ಎರಡನ್ನೂ ಸೇರಿಸಿ. ಇಟ್ಸ್ ಎ ಕಲೆಕ್ಷನ್ ಆಫ್ ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್. ಅಥವಾ ಇದನ್ನು ತುಂಬ ಸಿಂಪಲ್ ವರ್ಡಲ್ಲಿ ಆಲ್ ದ ನಂಬರ್ಸ್ ಪ್ರೆಸೆಂಟ್ ಇನ್ ನಂಬರ್ ಲೈನ್ ಅಂತ ಹೇಳ್ಬೋದಾ? ಅಂದ್ರೆ ರಿಯಲ್ ನಂಬರ್ಸ್ ಆರ್ ಆಲ್ ದ ನಂಬರ್ಸ್ ಪ್ರೆಸೆಂಟ್ ಇನ್ ನಂಬರ್ ಲೈನ್ ಅಂತ ಹೇಳ್ಬೋದಾ? ಸರಿ, ಕನ್ಫರ್ಮ್ ಮಾಡ್ಕೊಳ್ಳೋಣ. ಒಂದು ನಂಬರ್ ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ. ಇದೇ ಅಲ್ವಾ ನಂಬರ್ ಲೈನ್ ನೈನ್ತಲ್ಲಿ ಬರೀತಾ ಇರೋದು. ಸೆಂಟ್ರಲ್ ಏನಿರುತ್ತೆ? ವೆರಿ ಗುಡ್, 0 ಇರುತ್ತೆ. ರೈಟ್ ಸೈಡ್ ಪಾಸಿಟಿವ್ ಇಂಟಿಜರ್ಸ್ 1 2 3 4 5 so on. ಲೆಫ್ಟ್ ಸೈಡ್ ನೆಗೆಟಿವ್ -1 -2 -3 so on. ನೋಡಿ, ಇವೆಲ್ಲ ಹೋಲ್ ನಂಬರ್ಸಾ? ಇವೆರಡೂ ಸೇರಿ ಇಂಟೀಜರ್ಸಾ? ಈಗ ಇಲ್ಲಿ 1/2 ಇದೆ, 0.5. ಸೊ ಇಲ್ಲಿ ರ್ಯಾಷನಲ್ ನಂಬರ್ ಬಂತ, ಇಲ್ಲಿ √2 ಇದೆ. ನಾವೆಲ್ಲ ನೈನ್ತಲ್ಲಿ √2ನ ನಂಬರ್ನಲ್ಲಿ ಡ್ರಾ ಮಾಡಿದ್ವಿ, ನೆನಪಿದೆಯಾ? ಕರೆಕ್ಟ್. ಸೊ ಇಲ್ಲಿ ರ್ಯಾಷನಲ್ ನಂಬರು ಇದೆ, ಇರ್ಯಾಷನಲ್ ನಂಬರು ಇದೆ. ಹಾಗಾಗಿ ಈ ನಂಬರ್ ಲೈನ್ ನಾವು ರಿಯಲ್ ನಂಬರ್ ಅಂತ ಕರಿಬೋದಾ? Real numbers. What are real numbers? All the numbers present in a number line are called real numbers. What's your chapter name? Yes, exactly. Real numbers.